ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ನಿನ್ನೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋದಕ್ಕೆ ಚಾಲನೆ ಕೊಟ್ಟಿದೆ. ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ದೇಶದ ಭದ್ರತೆಗೆ ಆತಂಕ, ಅದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ನೋಡಿ, ಹಿಂದೆ ಎಲ್ಲ ಜಾತಿ ಪತ್ರಗಳನ್ನು ಕೊಡ್ತಾ ಇದ್ರು. ಯಾರು ಕೊಡ್ತಾ ಇದ್ರು? ತಹಶೀಲ್ದಾರ್ ಕೊಡ್ತಾ ಇದ್ರು. ಈಗ ಹೊಸದಾಗಿ ಏನಾದರೂ ಆಗಿದೆಯಾ? ಅವರಿಗೆ ಅರ್ಥ ಆಗಬೇಕು ಯಾವ ವ್ಯವಸ್ಥೆ ಯಾತಕ್ಕೆ ಮಾಡ್ತಾ ಇದ್ದೀವಿ ಈ ಸಿಸ್ಟಮ್ ಅನ್ನ ಅಂತ ಅರ್ಥ ಆಗಬೇಕು. SIR ಕೇಳುವಾಗ ಅವರು ಕೇಳಿದ್ದಾರೆ, ಜಾತಿ ಪ್ರಮಾಣ ಪರ್ಮನೆಂಟ್ ರೆಸಿಡೆನ್ಸು ಇದೆಯಾ ನಿಮಗೆ, ಇದು ಒನ್ ಆಫ್ ದಿ ಪ್ಯಾರಾಮೀಟರ್ಸ್. ನಾವು ಅದನ್ನ ಸರ್ಕಾರದಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೇವೆ. ಅದರಲ್ಲೇನು ತಪ್ಪು ಇದೆ ಅಂತ ಹೇಳಿ ನನಗೇನು ಅನಿಸಿಲ್ಲ. ವಿ ಆರ್ ನಾಟ್ ಸ್ಟೆಪಿಂಗ್ ಇನ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾಸ್ ಪವರ್ಸ್. SIRಗೆ PRC ಯಾವ ತರ ಅನುಕೂಲ ಮಾಡಿಕೊಡುತ್ತೆ ಸರ್? ಅಲ್ಲ, ಈಗ ಅವರು 13ರಲ್ಲಿ ಒಂದು ಕೇಳಿದಾರಲ್ವಾ, ಈಗ ಕೆಲವರಿಗೆ ಇರೋದಿಲ್ಲ. ಎಲ್ಲರಿಗೂ ಹೆಚ್ಚಿನ ಅಂಶ, ಎಲ್ಲರಿಗೂ ಈಗ 2002 ವೋಟರ್ ಲಿಸ್ಟ್ದು ಇದೆಲ್ಲ ಹೇಳಿ ಏನು ಕೇಳಿದ್ದಾರೆ, ಅದೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಮೋರ್ ದನ್ 50-60% ಇರುತ್ತೆ. ಯಾರೋ ಕೆಲವರಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಇರೋದಿಲ್ಲ, ಅಂಥವರಿಗೆ ಅನುಕೂಲ ಆಗುತ್ತೆ ಅನ್ನೋದು. ಒಂದು ಕಡೆ ನೀವು ಬಾಂಗ್ಲಾದೇಶದವರಿದ್ದಾರೆ ಹೆಚ್ಚು, ಬೇರೆ ರಾಜ್ಯದವರೆಲ್ಲ ಹೆಚ್ಚಿದ್ದಾರೆ, ಅವರಿಗೆಲ್ಲ ನೀವು ಇದು ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಅಂತ, ಇದನ್ನೆಲ್ಲ ಕಾರ್ಡ್ಗಳೆಲ್ಲ ಕೊಡ್ತೀರಾ, ಅದು ಆಧಾರ್ ಕಾರ್ಡ್ ಕೊಡ್ತೀರಾ, ಈ ಥರ ಎಲ್ಲ ಕಂಪ್ಲೇಂಟ್ಸು ಇವರೇ ಸದನದಲ್ಲಿ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ನಾನೇ ಗೃಹ ಸಚಿವನಾಗಿ ಅನೇಕ ಬಾರಿ ಉತ್ತರ ಕೊಟ್ಟಿದ್ದೇನೆ. ಎಷ್ಟು ಜನ ಬಾಂಗ್ಲಾದೇಶೀಸ್ ಇದ್ದಾರೆ, ಹೊರಗಡೆ ಅವರು ಎಷ್ಟು ಜನ ಇದ್ದಾರೆ, ಇದರ ಬಗ್ಗೆ ಎಲ್ಲ. ನಾವು ಇದನ್ನು ಅಧಿಕೃತ ಮಾಡಿದ್ರೆ 10 ವರ್ಷ ಈಗ ರಾಜ್ಯದಲ್ಲಿ ಇದ್ದಾರೆ ಅಂತ ಏನಾದರೂ ಕೂಡ ಡಾಕ್ಯುಮೆಂಟೇಶನ್ ಸಿಕ್ಕಿದ್ರೆ ಅವ್ರಿಗೆ ಕೊಡ್ತೀವಿ. ಯಾರಿಗೆ ಸಿಗೋದಿಲ್ಲ ಅವರಿಗೆ ಸಿಗೋದಿಲ್ಲ ಅಲ್ವಾ. ಈಗ ಬಾಂಗ್ಲಾದೇಶದವ್ರಿಗೆ ನಾವು ಏನು ಕೊಡೋಕ್ಕಾಗೋದಿಲ್ಲ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಯಾರು ರೆಸಿಡೆಂಟ್ ಮಾಡ್ಕೊಳಕ್ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಅವ್ರ ಆರೋಪ. ಆ ರೀತಿ ಏನಿಲ್ಲ. ನಾವು ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ನಾವು ಕೇಂದ್ರ ಸರ್ಕಾರದ ಅವರ ಪವರ್ಸಿಗೆ ನಾವೇನು ಹೋಗ್ತಾ ಇಲ್ಲ.